ರಾಜ್ಯಸಭೆಯ ಕಲಾಪದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಬಗ್ಗೆ ವಿವಾದಾತ್ಮಕ ಮಾತನ್ನು ಆಡಿರುವಂತಹ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರು ರಾಜೀನಾಮೆ ಪಡೆಯಲು ಒತ್ತಾಯಿಸಿ ದಲಿತ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಪ್ರತಿಭಟನೆಯನ್ನು ನಡೆಸಲಾಗಿದೆ. ಅಮಿತ್ ಶಾ ಕೇಂದ್ರ ಸರ್ಕಾರದ ಮಂತ್ರಿಯಾಗಿ ಅಂಬೇಡ್ಕರ್ ಕುರಿತು ಅಂಬೇಡ್ಕರ್ ಜಪ ಒಂದು ಫ್ಯಾಷನ್ ಆಗಿದೆ, ಇದರ ಬದಲು ದೇವರ ಜಪ ಮಾಡಿದರೆ ಸ್ವರ್ಗದಲ್ಲಿ ಒಳ್ಳೆ ಸ್ಥಾನಮಾನ ಸಿಗುತ್ತದೆ ಎಂದು ಮಾತನಾಡಿದ್ದಾರೆ. ಹಾಗಾಗಿ ಇದು ಅಸಂವಿಧಾನಿಕವಾದಂತಹ ನಡೆಯಾಗಿದ್ದು, ಈ ಹೇಳಿಕೆ ಕೋಮುವಾದಿ ಮನಸ್ಥಿತಿಯ ಬಣ್ಣವನ್ನು ಬಹಿರಂಗಪಡಿಸುತ್ತದೆ. ಹೀಗಾಗಿ ಅಮಿತ್ ಶಾ ಅವರನ್ನು ಸಚಿವ ಸ್ಥಾನದಿಂದ ವಜಾ ಮಾಡಲು ಆಗ್ರಹಿಸಿ ದೇಶದ ಅಂಬೇಡ್ಕರ್ ಅನುಯಾಯಿಗಳಿಗೆ ಕ್ಷಮೆ ಯಾಚಿಸಲು ತಹಸೀಲ್ದಾರ್ ಅವರ ಮೂಲಕ ಗೌರವಾನ್ವಿತ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಸಲ್ಲಿಸಲಾಗಿದೆ. ಅಂಬೇಡ್ಕರ್ ಅವಮಾನ ಮಾಡಿದ ಅಮಿತ್ ಶಾಗೆ ಧಿಕ್ಕಾರ. ವಜಾ ಮಾಡಿ ದೇಶದಿಂದ ಗಡಿಪಾರು ಮಾಡಿ. ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತದಲ್ಲಿ ಹುಟ್ಟದೇ ಹೋಗಿದ್ರೆ ಅಥವಾ ಈ ಭಾರತ ಸಂವಿಧಾನ ಬರದೇ ಹೋಗಿದ್ರೆ ನಿಂತವರೆಲ್ಲ ನಾವು ನೀವುಗಳೆಲ್ಲ ಇಲ್ಲಿ ತಕ್ಷಣ ನಿಲ್ಲಕ್ಕಾಗ್ತಿದ್ದಲ್ಲ. ಯಾವುದೋ ಒಬ್ಬ ಶ್ರೀಮಂತರ ಮನೆಯಲ್ಲಿ ಜೀತಳಾಗಿ ಎಂಡೆ ಕೆಲಸ ಬಳಸ್ಕೊಂಡಿರ್ಬೇಕಾಗಿತ್ತು ಅಂತ ಪರಿಸ್ಥಿತಿ ನಿರ್ಮಾಣ ಬಂಧುಗಳೇ. ಇವತ್ತು ಈ ದೇಶದಲ್ಲಿ ಕೋಮು ಶಕ್ತಿಗಳು ತಮ್ಮದೇ ಅಟ್ಟಹಾಸವನ್ನು ಮೆರೆತಾ ಇದ್ದಾರೆ. ಅದರ ಭಾಗವಾಗಿ ಅಮಿತ್ ಶಾ ಅವರು ನಾಲಿಗೆನ ಹರಿಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಲ್ಲಿ ಶೋಕಿ ಮಾಡ್ತಾರೆ ಅಂತ ಹೇಳ್ತಕ್ಕಂಥ ಎಷ್ಟು ಸರಿ? ಮತ್ತು ಅವ್ರ ಹೆಸರು ಹೇಳೋದೆ ದೇವರ ಹೆಸರಲ್ಲಿ ಪ್ರಾರ್ಥನೆ ಮಾಡಿದರೆ 7 ಜನ್ಮ ಸ್ವರ್ಗ ಪ್ರಾಪ್ತಿ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ನೀನು ಒಂದು ಗುಡಿ ಪೂಜಾರಾಗಿ ಪ್ರಾಪ್ತಿ ಆಗಪ್ಪ. ನೀನು ಯಾರು ಬೇಡಂದ್ರ ನೀವು ಗುಡಿ ಪೂಜಾರಾಗ, ನೀನೇ ನೀನು ಆಚೆ ಆಗಲ್ಲ. ಅಂಬೇಡ್ಕರ್ ಸಂವಿಧಾನದಲ್ಲಿ ನೀನು ಕುಂತು ಒಬ್ಬ ಗೃಹ ಸಚಿವಾಗಿದೆಯಲ್ಲ, ನೀನು ಮೊದಲು ಜೈಲಿಗೆ ಬಂದಿ, ಅದ್ರಲ್ಲಿ ಕಂಡ್ಕೊ ಮೊದಲು, ಮತ್ತೆ ಜೈಲಿಗೆ ಹೋಗ್ಬೇಕು ಅಂದ್ಕೊಂಡಿದ್ಯಾ? ಈ ಕಾರಣಕ್ಕಾಗಿ ಬಂಧುಗಳೇ, ಇವತ್ತು ಚಾಮಾರನೊಬ್ಬ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ. ಅದಕ್ಕೆ ಅಂಬೇಡ್ಕರ್ ಕೊಟ್ಟ ಸಂವಿಧಾನ ಸಾಕ್ಷಿ ಹೇಳ್ತಾ ಇದೆ. ಅಂತ ಒಂದು ಸಂವಿಧಾನಕ್ಕೆ ಅವಮಾನ ಮಾಡಿದಂಥ ಇದ್ದವರು ಈ ದೇಶ ಬಿಟ್ಟು ಒಂದು ಗಡಿಪಾರು ಮಾಡಬೇಕಿದ್ದವರಿಗೆ ಇವರಿಗೆ ಉಗ್ರ ಶಿಕ್ಷೆ ಆಗಬೇಕು, ಇವರು ರಾಜೀನಾಮೆ ನೀಡಬೇಕು. ಮತ್ತು ಈ ದೇಶದಲ್ಲಿ ಇರ್ತಕ್ಕಂಥ ಸಂವಿಧಾನವನ್ನು ನಾವೆಲ್ಲರೂ ಕಾಪಾಡದೆ ಹೋಗಿದ್ರೆ ನಮ್ಮನ್ನು ಇಂಚಿಂಚವಾಗಿ ನಮ್ಮನ್ನು ತುಳಿಯೋಕೆ ಪ್ರಯತ್ನ ಮಾಡ್ತಾರೆ ಬಂಧುಗಳೇ. ಆ ಕಾರಣಕ್ಕಾಗಿ ನೀವು ಎಚ್ಚೆತ್ತುಕೊಳ್ಳಬೇಕು. ಬಹುಜನರು ಇಲ್ಲಿ ಬರೀ ದಲಿತರಿಗೆ ಮಾತ್ರ ಸೀಮಿತ. ಅಂಬೇಡ್ಕರ್ ಈ ದೇಶದ ಒಬ್ಬ ವ್ಯಕ್ತಿ ಅಲ್ಲ, ಶಕ್ತಿ. ಈ ದೇಶದ ಶಕ್ತಿಯನ್ನ ಮುಟ್ಟಿದ್ರೆ ನಿಜವಾಗಲೂ ಅಮಿತ್ ಶಾ ಅವರ ಮೈನಲ್ಲಿ ಏನಿದೆ ಎಂಬುದನ್ನ ನಾವೆಲ್ಲರೂ ಮನಗಂಡಾಗ ನಿಜವಾಗಲೂ ಪ್ರತಿಯೊಬ್ಬ ವ್ಯಕ್ತಿ ದಲಿತರಂದೇ ಅಲ್ಲ, ಎಲ್ಲ ಹಿಂದುಳಿದ ವರ್ಗದ ಅಲ್ಪಸಂಖ್ಯಾತ ಜನರು ನಾವೆಲ್ಲರೂ ಒಗ್ಗಟ್ಟಾಗಿ ಇದನ್ನ ಪ್ರತಿಭಟಿಸಬೇಕಾದಂಥದ್ದು ಅನಿವಾರ್ಯ. ಇವತ್ತು ಏನು ದೇವ್ರನ್ನ ನೆನೆಸ್ಬೇಕಂತ ಹೇಳ್ತಾರೆ ಅಮಿತ್ ಶಾ ಅವರು, ಅವತ್ತು ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಅನೇಕ ಜೀವನ ಮರಣಗಳು ನಾನೇ ಸಹಕಾರ ಇಲ್ಲದೆ ಸಾಯ್ತಾ ಇರೋಂಥ ಸಂದರ್ಭದಲ್ಲಿ ಮೋದಿಯವರು ಎಷ್ಟು ಜನರನ್ನು ರಕ್ಷಣೆ ಮಾಡಿದ್ರು ದೇವರ ಹೆಸರು ಹೇಳಿ ಅಥವಾ ಅಮಿತ್ ಶಾ ಹೆಸರು ಹೇಳಿ. ಅದು ದಯಮಾಡಿ ನೀವು ಆಲೋಚನೆ ಮಾಡಬೇಕು. ಗುಡಿಗಳು ಸಹಿತ ಬಂದಾದ್ರು ಅವತ್ತಿನ ದಿನ. ಇವತ್ತು ಅವ್ರು ಹೇಳ್ತಾರೆ ಇದೊಂದು ಫ್ಯಾಷನ್. ಕೆಲವೊಂದು ಸಂದರ್ಭದಾಗ ನಾವು ಅವ್ರಿಗೆ ನಡುಕ ಹುಟ್ಟುಬಿಡತ್ತೆ ಅಂಬೇಡ್ಕರ್ ಹೆಸರು ಕೇಳಿ. ಎಲ್ಲಿ ಉಚ್ಚೊಯ್ಯಕ್ಕೆ ಹೋದ್ರು, ತೆಂಡದ ಕುಂದ್ರಕ್ಕೆ ಹೋದ್ರು ಅದೇ ನಡುಕ ಅವರಿಗೆ. ಅದಕ್ಕೆ ನಮ್ಮನ್ನ ಹೀಯಾಳಿಸೋದಕ್ಕೋಸ್ಕರ, ದಲಿತರನ್ನು ಹೀಯಾಳಿಸೋದಕ್ಕೋಸ್ಕರ ಈ ರೀತಿ ಅವರು ತಮ್ಮ ಆವೇದನೆಯನ್ನು ವ್ಯಕ್ತಪಡಿಸ್ತಾರೆ. ಅದಕ್ಕೆ ನಾವು ಯಾರು ಎದುರಕ್ಕಾಗಲ್ಲ. ಇನ್ನು ಮುಂದೆ ಅಂಬೇಡ್ಕರ್ ಅಂತ ಹೇಳೋದು ಜಾಸ್ತಿ ಆಗ್ತವೆ, ಯಾರು ಕುಗ್ಸಕ್ಕಾಗಲ್ಲ ಅಂತ ಹೇಳ್ತಾ ನಾವೆಲ್ಲರೂ ಇವತ್ತು ಕೆಲವೇ ಜನ ಇರ್ಬೋದು, ಇನ್ನು ಮುಂದಿನ ದಿನಗಳಲ್ಲಿ ಹೋರಾಟಗಳು ಚುರುಕಾಗ್ತವೆ. ಅದಕ್ಕೆ ಎಲ್ಲರೂ ಸಹಕಾರ ಕೊಡಬೇಕಂತ ನಾನು ಈ ದಿನ ನಾವೆಲ್ಲ ಬೃಹತ್ ಮಟ್ಟದಲ್ಲಿ ನಮ್ಮ ಪಿತಾಮಹ ಅಂಬೇಡ್ಕರ್ ಸಾಹೇಬರಿಗೆ ಆಗಿರ್ತಕ್ಕಂಥ ಅವಮಾನವನ್ನು ಖಂಡಿಸಿ ನಾವೀಗ ಸೇರಿದ್ದೀವಿ. ನಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯ, ಈ ದೇಶದ ಗೃಹ ಮಂತ್ರಿ ನಾಲಾಯಕ್ ನನ್ನ ಮಗ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವನು ಒಂದು ಸಾಂವಿಧಾನಿಕ ಹುದ್ದೆಯಲ್ಲಿ ಇದ್ದಾನಲ್ಲ, ಅವನು ಏನು ಮಾತಾಡ್ತಾ ಇದ್ದೇನೆ ಅಂತ ಅವನಿಗೆ ಪ್ರಜ್ಞೆ ಇಲ್ಲ. ಅವನೇನಾದ್ರೂ ಅಂತ ಒಂದು ಸಾಂವಿಧಾನಿಕ ಹುದ್ದೆಯಲ್ಲಿ ಇಲ್ಲ ಅಂತಂದು ಹೊರಗಡೆ ಬಂದು ನಿಂತ್ರೆ ಅವನ ರೋಡಿಗೆ ಹಾಕಿ ಓದಿತಾರೆ ನಮ್ಮ ದಲಿತ ಬಂಧುಗಳು, ನಮ್ಮ ಸಹೋದರರು. ನಾವು ಅವನಿಗೆ ಗೃಹ ಮಂತ್ರಿ ಆಗಿರ್ಬೋದು, ಅವನಿಗೆ ಮರ್ಯಾದೆ ನಾವು ಕೊಡ್ತಾ ಇಲ್ಲ. ನಾವು ಸಾಂವಿಧಾನಿಕ ಹುದ್ದೆಗೆ ಅವನಿಗೆ ಮರ್ಯಾದೆ ಕೊಡ್ತಾ ಇದ್ದೀವಿ. ಹಾಗಾಗಿ ನಾವು ಇವತ್ತು ಬಹಳ ಬೃಹತ್ ಮಟ್ಟದಿಂದ ನಮ್ಮ ಸಹೋದರರು, ಹಿರಿಯರು, ಎಲ್ಲ ಹೋರಾಟಗಾರರು ಇವತ್ತು ಸೇರಿ ನಮಗೆ ಈ ಒಂದು ಹೇಳಿಕೆ ಕೇಳಿದಾಗಿನಿಂದ ಕೂಡ ನಮ್ಗೆ ಯಾರಿಗೂ ಕೂಡ ಸಹನೆಯನ್ನು ಮೀರುವಂಥ ಒಂದು ಪರಿಸ್ಥಿತಿ ಆಗಿದೆ. ಆದಾಗ್ಯೂ ಕೂಡ ಕಾನೂನು ಚೌಕಟ್ಟಿನಲ್ಲಿ ನಾವು ಮನವಿ ಮಾಡಬೇಕಾದ ಸಂದರ್ಭ ಅನಿವಾರ್ಯತೆ ಇದೆ. ಇಷ್ಟೇ ದೇಶದ ಗೃಹ ಮಂತ್ರಿಯಾಗಿ
ಏನು ಮಾತಾಡಬೇಕು, ಎಷ್ಟು ಮಟ್ಟಿಗೆ ಒಂದು ನರೇಂದ್ರ ಮೋದಿ ಅವರ ಬಗ್ಗೆ ಒಂದು ಯಾವುದೇ ಒಂದು ಖಂಡನೆ ಬಂದಾಗ ಅದನ್ನು ಬಹಳ ಸಮರ್ಥನೆ ಮಾಡ್ತಕ್ಕಂಥ ವ್ಯಕ್ತಿ ಅಂಬೇಡ್ಕರ್ ಸಾಹೇಬರ ಬಗ್ಗೆ ಅದನ್ನು ಮಾತನಾಡಬೇಕಾದ್ರೆ ಬಹಳ ಯೋಚನೆ ಮಾಡಬೇಕಾಗಿತ್ತು. ಅಲ್ಲಿ ಈಗಾಗಲೇ ನಮ್ಮ ಸ್ನೇಹಿತರು ಹೇಳಿದಂಗೆ ಅವನ ಮನುಸ್ಮೃತಿವಾದವನ್ನು ಬಹಿರಂಗವಾಗಿ ತೋರಿಸ್ತಾ ಇದ್ದಾನೆ. ಅವೆಲ್ಲ ಇಲ್ಲಿ ನಡೆಯೋದಿಲ್ಲ. ಯಾಕೆಂದ್ರೆ ನಮ್ಮ ಪಿತಾಮಹ ಇಡೀ ಜಗತ್ತಿನಲ್ಲಿ ಪೂಜಿಸಲ್ಪಡ್ತಕ್ಕಂಥ ವ್ಯಕ್ತಿ. ಅಂತ ಒಂದು ಸಂವಿಧಾನ ಬರದೇ ಇದ್ರೆ ಅವನ ಅಮಿತ್ ಶಾ ಕೂಡ ಅಲ್ಲಿ ಇರ್ಲಿಕ್ಕೆ ಆಗ್ತಾ ಇದ್ದಿಲ್ಲ. ಅದನ್ನ ಬಹಳ ಗಮನವಿಟ್ಟು ಮಾತಾಡಬೇಕಾಗಿತ್ತು. ಅದನ್ನ ತೀವ್ರತವಾಗಿ ನಾವು ಖಂಡಿಸ್ತೀವಿ. ಮತ್ತೆ ಮಾತಾಡೋದೇನಿಲ್ಲ, ತೀವ್ರತವಾಗಿ ಖಂಡಿಸ್ತಾ ಅವನು ಕೂಡಲೇ ಕ್ಷಮೆಯಾಚನೆ ಮಾಡಲೇಬೇಕು ಮತ್ತು ಅವನು ರಾಜೀನಾಮೆ ನೀಡಬೇಕಂತೇಳಿ ಗೊತ್ತಿದ್ದಂಗೆ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ವತಿಯಿಂದ ಸಿಂಧನೂರು ಅಷ್ಟೇ ಅಲ್ಲ, ದೇಶಾದ್ಯಂತ, ರಾಜ್ಯಾದ್ಯಂತ, ಜಿಲ್ಲೆಯಾದ್ಯಂತ ಇವತ್ತು ರಾಜ್ಯ ದೇಶದಲ್ಲಿ ಪ್ರತಿಭಟನೆ ಹಚ್ಚಿ ಉರಿತಾ ಇದೆ. ಪಾರ್ಲಿಮೆಂಟಿಂದ ಹಚ್ಕೊಂಡಂಥ ಈ ಒಂದು ಅಮಿತ್ ಶಾ ಮಾಡಿದಂಥ, ಅಂಬೇಡ್ಕರ್ಗೆ ಮಾಡಿದಂಥ ದೊಡ್ಡ ಅವಮಾನ ಇಡೀ ದಲಿತರಿಗಷ್ಟೇ ಅಲ್ಲ, ಇಡೀ ಭಾರತದ ಜನತೆಯ ಸಂವಿಧಾನಕ್ಕೆ ಮತ್ತು ಇಡೀ ಭಾರತ ದೇಶಕ್ಕೆ ಮಾಡಿದ ದೊಡ್ಡ ಅಪರಾಧ, ಕ್ರಿಮಿನಲ್ ಅಫೆನ್ಸ್ ಅಂತೇಳಿ ಮೊದಲನೇ ಭಾವಿಸ್ತೀನಿ. ಯಾಕಂದ್ರೆ ಇದು ಇವತ್ತಿನಲ್ಲ ಅಮಿತ್ ಶಾ ರೋಗ. ಅಮಿತ್ ಶಾ ಸಂತತಿ, ಈ ಮೋದಿ ಸಂತತಿ ಇವತ್ತಿಂದಲ್ಲ, ತಲತಲಾಂತರಗಳಿಂದ ದಲಿತರನ್ನ, ಆದಿವಾಸಿಗಳನ್ನ, ಅಲ್ಪಸಂಖ್ಯಾತರನ್ನ, ಉಳಿದವ್ರನ್ನೆಲ್ಲ ತುಳಿದು ಇವತ್ತು ಈ ಮಟ್ಟಕ್ಕೆ 100ನೇ ವರ್ಷ 2025 ಜನವರಿ ಬಂದ್ರೆ RSS ಹುಟ್ಟಿ 100 ವರ್ಷ ಆಗ್ತದೆ. ಅವರಲ್ಲಿ ಬೆಂಕಿ ಹಚ್ಚದ ಕೆಲಸನೇ ಮಾಡ್ತಿದ್ದಾರೆ. ಪಾರ್ಲಿಮೆಂಟ್ ಒಳಗೆ ಏನು ಚರ್ಚೆ ಆಗಬೇಕು, ಅಸೆಂಬ್ಲಿ ಒಳಗೆ ಏನು ಚರ್ಚೆ ಆಗಬೇಕು, ಇಡೀ ದೇಶದ ಜನತೆ ಬಗ್ಗೆ ಚರ್ಚೆ ಆಗಬೇಕಾಗಿದೆ. ಯಾಕಂದ್ರೆ ಮರಿಯಪ್ಪ ಸುಮಾರು ಜನ ಮಾತಾಡಿದ್ದಾರೆ. ಈ ದೇಶದ ಆರ್ಥಿಕ ಪರಿಸ್ಥಿತಿ ಎಲ್ಲಿಗೆ ಹೋಗಿದೆ, ಈ ದೇಶದ ದಲಿತರ ಪರಿಸ್ಥಿತಿ ಎಲ್ಲಿಗೆ ಹೋಗಿದೆ. ಈಗಲೂ ಉತ್ತರ ಪ್ರದೇಶದ ದಲಿತರ ಸರಣಿ ಹತ್ಯೆಗಳು, ಆತ್ಮಹತ್ಯೆಗಳು, ರೇಪ್ಗಳು ಆಗ್ತಿರುವೆ. ಏನ್ ಮಾಡ್ತೀರಿ ಗೃಹ ಮಂತ್ರಿ ನೀನು? ದೇಶ ಕಾಯುವ ನೀನು, ದೇಶ ಕಾಯುವನೇ ಗೃಹ ಮಂತ್ರಿ ಬೆಂಕಿ ಹಚ್ಚ ಕೆಲಸ ಮಾಡಿದ್ರೆ ಗಲ್ಲಿಗೆಲ್ಲ ನೀನು ಬಿಟ್ಟರೆ ಬಿಡೋದಿಲ್ಲ. ಪಾರ್ಲಿಮೆಂಟ್ ಹೊರಗೆ ಬರಲಿಲ್ಲ, ಜನ ಕಾಯ್ತಿದ್ರು ಪಾರ್ಲಿಮೆಂಟ್ ಎದುರುಗಡೆ ಅವತ್ತು. ಅದಕ್ಕೆ ಯಾವಾಗ ಈ ಮನುಸ್ಮೃತಿ ಅಂಬೇಡ್ಕರ್ ಸುಟ್ರು ಆವತ್ತಿನ ಹೋರಾಟ ಐತೆ. RSSಗೂ ನಮಗೂ ದಲಿತರಿಗೂ ಇಡೀ ಜನತೆಗೂ RSSಗೂ ಹೋರಾಟ ಇದೆ, ಜಾತಿವಾದಿಗಳಿಗೂ ನಮಗೂ ಹೋರಾಟ ಇದೆ, ಅಂಬೇಡ್ಕರ್ಗೂ ಸಾವರ್ಕರ್ ವಿರುದ್ಧ ಹೋರಾಟ ಇದೆ. ನಾವು ಅಂಬೇಡ್ಕರ್ ವಾದಿಗಳು, ನೀವು ಸಾವರ್ಕರ್ ಪಾರ್ಟಿ. ಜಾತಿವಾದಿಗಳು ನೀವು, ಕೋಮುವಾದಿಗಳು ನೀವು, ಶ್ರೀಮಂತರು ನೀವು. ಹಾಗಾಗಿ ಬೆಂಕಿ ಹಚ್ಚುತ್ತಾ ಇಡೀ ದೇಶದ ಜನರನ್ನ ಬೇರೆ ಕಡೆ ದಿಕ್ಕು ತಪ್ಪಿಸೋ ಕೆಲಸ ಇವತ್ತು ರಾಷ್ಟ್ರ ಸರ್ಕಾರ, ಮೋದಿ ಸರ್ಕಾರ ಮಾಡ್ತಿದೆ. ನೀವು ಅಧಿಕಾರಕ್ಕೆ ಬಂದಿದ್ದು, ನೀವೆಲ್ಲ ಏನು ಆಡಳಿತ ನಡೆಸ್ತಾ ಇರೋದು ಇದೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದ ಸಂವಿಧಾನದ ಮೇಲೆ ಅಂತ ಮಾಡಿ ಹೇಳ್ತೀನಿ ನಾನು. ಯಾಕಂದ್ರೆ ಇನ್ಮೇಲೆ ನಡೆಯಲ್ಲ. ದಲಿತ ಸಂಘಟನೆಗಳೇ, ನಾವು ಬಿಡಿ ಆಗದ್ರ ಬಿಟ್ಟು ಎಲ್ಲರೂ ಒಗ್ಗಟ್ಟಾಗೋಣ. ಇವ್ರಿಗೆ ಗಲ್ಲಿಯಲ್ಲಿ, ರಾಜ್ಯದಲ್ಲಿ, ತಾಲೂಕಲ್ಲಿ ಪಾಠ ಕಲಿಸ್ತು ಹೋದ್ರೆ ಇವೆರಡೂ ಪಾರ್ಟಿಗಳು ಹತ್ತಂಗ್ ಮಾಡ್ತೀವಿ, ಸತ್ತಂಗ್ ಮಾಡ್ತೀವಿ, ನಮ್ಮನ್ನು ಮೋಸ ಮಾಡ್ತಾ ಬಂದಿದ್ದಾರೆ. ಪ್ರತಿಭಟನೆಯ ಮೂಲಕ ಮಾನ್ಯ ತಹಸೀಲ್ದಾರರ ಮೂಲಕ ಮನವಿ ಪತ್ರವನ್ನು ರಾಜ್ಯಪಾಲರಿಗೆ, ರಾಷ್ಟ್ರಪತಿಗಳಿಗೆ ಸಲ್ಲಿಸ್ತಾ ಇದ್ದೀವಿ. ಈ ದೇಶದಲ್ಲಿ ಶತಮಾನಗಳಿಂದ ಗುಲಾಮ್ಗಿರಿಯಲ್ಲಿ ಬದುಕತಕ್ಕಂಥ ಜನಗಳನ್ನು ಗುಲಾಮ್ಗಿರಿಯಿಂದ ಬಿಡಿಸಿ ದಕ್ಷತೆಯಿಂದ, ಪ್ರಾಮಾಣಿಕತೆಯಿಂದ, ಸತ್ಯ, ನ್ಯಾಯ, ನೀತಿ, ಒಂದು ಸಂವಿಧಾನದ ಮೂಲಕ ತಮ್ಮದೇ ಆದಂಥ ಹಕ್ಕುಗಳನ್ನು ಪಡ್ಕೊಳ್ಳೋದಕ್ಕೆ ಅನುಕೂಲಗಳನ್ನು ಮಾಡಿಕೊಟ್ಟಂಥ ಮಹಾನ್ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪವಿತ್ರವಾದಂಥ ಒಂದು ಪಾರ್ಲಿಮೆಂಟ್ನಲ್ಲಿ ಒಬ್ಬ ಡಕಾಯಿತ, ತರಳೆಕೋರ, ಅಗಲಿಗಳ ಅಮಿತ್ ಶಾ ಅಂತವರು ಅಂಬೇಡ್ಕರ್ ಅವ್ರ ಬಗ್ಗೆ ತುಚ್ಛವಾಗಿ ಮಾತಾಡ್ತಕ್ಕಂಥ ಈ ಮಾತುಗಳನ್ನು ನಾವು ತೀವ್ರವಾಗಿ ಖಂಡಿಸಲೇಬೇಕಾಗತ್ತೆ. ಖಂಡಿಸ್ತೀವಿ. ಇಡೀ ದೇಶ ತುಂಬ ಖಂಡಿಸ್ತಾ ಇದ್ದಾರೆ. ಬಂಧುಗಳೇ, ಅಂಬೇಡ್ಕರ್ ಅವರು ಒಂದು ವೇಳೆ ಹುಟ್ಟದೇ ಇದ್ದಿದ್ರೆ ಈ ಭಾರತದಲ್ಲಿ ಅಮಿತ್ ಶಾನ ಒಳಗೊಂಡಂಗ ಇನ್ನೂ ಕೂಡ ಎಲ್ಲರೂ ಗುಲಾಮರಾಗಿ ಬದುಕ್ತಿದ್ವಿ ಅನ್ನುವಂತ ಅನಿಸ್ತದೆ. ಅಂಬೇಡ್ಕರ್ ಅವರು ಬಂದ್ಮೇಲೆ ಈ ದೇಶದಲ್ಲಿ ಎಲ್ಲರಿಗೂ ಸ್ವತಂತ್ರ ಸಿಕ್ಕಿದೆ, ಸಮಾನತೆ ಸಿಕ್ಕಿದೆ, ಹಕ್ಕುಗಳು ಸಿಕ್ಕಿದ. ನೀವೇನು ಹೇಳಕತ್ತೀರಿ? ಅಂಬೇಡ್ಕರ್ ಅಂತ ಹೇಳ್ತಕ್ಕಂಥದ್ದು ನಿಮಗೆ ಫ್ಯಾಷನ್ ಆಗಿದೆ. ಅಂಬೇಡ್ಕರ್ ಅನ್ನೋರು ಬರೇ ನಿಮ್ಗ ಇದಾಗಿದೆ. ಅಂಬೇಡ್ಕರ್ ಅವ್ರನ್ನ ನೆನೆ ಬದ್ಲಿ ಯಾರನ್ನಾದ್ರು ರಾಮನ್ ನೆಂದಿದ್ರೆ ಅದಕ್ಕೆ ನ್ಯಾಯ ಸಿಕ್ತತ್ತ ಅಂತಕ್ಕಂಥ, ಮುಕ್ತಿ ಸಿಕ್ತತ್ತ ಅಂತಕ್ಕಂಥ ಮಾತನ್ನ ಏನು ಹೇಳಕತ್ತೀರಿ ಅಮಿತ್ ಶಾ ಅವರೇ? ರಾಮ ತನ್ನ ಹೆಂಡತಿಯನ್ನ ಕಳ್ಕೊಂಡ್ರೆ ತಾನೇ ಹುಡುಕಕ್ ಆಗ್ಲಿಲ್ಲ ಅಂತ ರಾಮಗ ಅಲ್ಲಿರ್ತಕ್ಕಂಥ ಅಡಿವೆ ಆದಿವಾಸಿಗಳು ರಾಮನ ಹೆಂಡತಿನ ಹುಡುಕಿಕೊಟ್ರು. ರಾಮ ತನ್ನ ಹೆಂಡತಿ
ಈ ಸಂದರ್ಭದಲ್ಲಿ ಮುಖಂಡರಾದ ಆರ್ ಅಂಬ್ರೂಸ್, ಜಗದೀಶ್ ವಕೀಲ್, ಕೆ ಮರಿಯಪ್ಪ ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್ ಬಸವರಾಜ್ ಬೂಕನಹಟ್ಟಿ, BV5 ನ್ಯೂಸ್ ಕನ್ನಡ, ಸಿಂಧನೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.